And we have Professor Dr. Jairam Shetty S. Sir, JS Pre-University College and JS Degree College, Chairman and Director, for achieving in the field of education. We are proud, sir, to honor you with the award Dronacharya by MMK Entertainment and Crew. Ladies and gentlemen, give a huge round of applause. ನಿರ್ಮಾಪಕರು ಶ್ರೀ ರವಿರಾಜ್ ಸರ್ ಸನ್ಮಾನ ಮಾಡ್ತಿದ್ದಾರೆ for Jairam Shetty sir for the award Dronacharya. The true legend is right in front of us with great achievements and a true inspiration to all the young generations out there. He has achieved so many things and it was right in front of you in this VT. Shri Umesh Banakar sir, Bhaskar sir and Jairam Shetty sir, ನಿರ್ಮಾಪಕರು ಶ್ರೀ ರವಿರಾಜ್ ಸರ್ಗೆ ಸನ್ಮಾನ ಮಾಡ್ತಿದ್ದಾರೆ. Put your hands together. Arpita ma'am Sanmana ಮಾಡ್ತಿದ್ದಾರೆ. Ladies and gentlemen, put your hands together. So we have the true legends on the stage. Thank you MMK Entertainments for witnessing true legends and talents and inspiring persons to inspire the young generations out there. ಥ್ಯಾಂಕ್ ಯು. ಖಂಡಿತವಾಗ್ಲೂ ಮುಂದಿನ ಸಿನಿಮಾದಲ್ಲಿ ನಮ್ಮ ಭಾಸ್ಕರ್ ಸರ್ ಹೇಳ್ತಿದ್ದಾರೆ ಮುಂದಿನ ಸಿನಿಮಾದಲ್ಲಿ ಅವಕಾಶಗಳು ಸಿಗ್ಬೋದು ಅಂತೇಳಿ ಅಂತ. ಸೊ ಖಂಡಿತವಾಗ್ಲೂ ನಾನು ಅವ್ರನ್ನ ಸಂಪರ್ಕ ಮಾಡ್ತೀನಿ. ನೆಕ್ಸ್ಟಲ್ಲಿ ಯಾರ್ಯಾರು ಹೊಸ ಪ್ರತಿಭೆಗಳು ಇರ್ತಾರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಖಂಡಿತ ಎಲ್ಲರಿಗೂ ಒಂದು ಅವಕಾಶ ಕೊಡ್ತೀನಿ ನಾನು. ಆ್ಯಂಡ್ ಆದರೂ ಕೂಡ ಭಾಸ್ಕರ್ ಪೂಜಾರಿ ಅವರ ಒತ್ತಡ ಮತ್ತು ಅವರ ಶ್ರಮ ಮತ್ತು ಅವರ ಎಫರ್ಟ್ಸ್ ಅಂದರೆ ಅವರು ಸಾಮಾನ್ಯವಾಗಿ ನಾನು ಅವರ ಧರ್ಮಪತ್ನಿಯವ್ರನ್ನ ಕೇಳ್ತಾ ಇರ್ತೀನಿ, ಇವರು ಎಷ್ಟೊತ್ತಿನಲ್ಲಿ ಮಲಗ್ತಾರೆ ಏನೋ ಗೊತ್ತಾಗಲ್ಲ. ಯಾಕಂದರೆ 24 ಗಂಟೆ ಏನೋ ಒಂದು ಮಾಡ್ತಾ ಇರ್ತಾರೆ. ಜನಗಳಿಗೆ ಹೇಳ್ಕೊಡೋದಾಗಲಿ ಇನ್ನೊಂದಾಗಲಿ ಮಕ್ಕಳು ಕರೆದವ್ರಿಗೆ ಏನೋ ಒಂದು ಪ್ರೋತ್ಸಾಹ ಕೊಡೋದಾಗಲಿ ಎಲ್ಲವನ್ನೂ ಮಾಡ್ತಾನೆ ಇರ್ತಾರೆ. ಇವತ್ತು ನಾನು ಒಂದು ಭಾಳ ದಿನಗಳ ನಂತರ ಭಾಳ ಅಪರೂಪಕ್ಕೆ ನಮ್ಮ ಇಂಡಿಯನ್ ಟ್ರೆಡಿಷನ್ಗೆ ಸಂಬಂಧಪಟ್ಟಂತಹ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಕೂಡ ಅದೇ ಛಾಯೆನಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಅಪರೂಪಕ್ಕೆ ನಾನು ನೋಡಿದೆ. ಬಟ್ ಈ ಫ್ಯಾಷನ್ ಶೋನಲ್ಲಿ ನಾನು ಹೋದಾಗೆಲ್ಲ ಕೆಲವೊಂದು ವಿಚಾರಗಳನ್ನ ತಿಳಿಸ್ತಾ ಇರ್ತೀನಿ. ಈ ಫ್ಯಾಷನ್ ಶೋನಲ್ಲಿ ಭಾಗವಹಿಸಿದಂಥ ಪಾರ್ಟಿಸಿಪೇಟ್ಗಳಿಗೆ ಒಂದು ಸಣ್ಣ ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಹೆಣ್ಣುಮಕ್ಕಳು ಈ ಫ್ಯಾಷನ್ ಶೋ ಅಂದರೆ ಫಸ್ಟಿಂದನೂ ಆ ಹೆಣ್ಮಕ್ಳು ಅಂದರೆ ಟ್ರೆಡಿಷನ್ ಆಗಲಿ ಅಥವಾ ಈ ವೆಸ್ಟರ್ನ್ ಕಲ್ಚರ್ದಾಗಲಿ ಯಾವುದಕ್ಕೆ ಆಗಲಿ ಅದೊಂದು ಹೆಣ್ಮಕ್ಳದು ಅಂದರೆ ಅದೊಂದು ಜಗತ್ತಿನಾದ್ಯಂತ ಒಂದು ಮೊದಲು ಫ್ಯಾಷನ್ ಶೋ ಅಂತ ಫ್ಯಾಷನ್ TV ಅಂತಲೇ ಇತ್ತು ಅಂತ ಕಾಣುತ್ತೆ. ಅದ್ರಲ್ಲಿ ಗಂಡು ಮಕ್ಳು ಯಾರೂ ಬರ್ತಿರಲಿಲ್ಲ, ಬರೀ ಹೆಣ್ಮಕ್ಳೇ ಬರ್ತಿದ್ರು. ಸೊ ಆ ಥರದ್ದು ಒಂದು ವ್ಯವಸ್ಥೆಯಲ್ಲಿ ನಾನು ನಮ್ಮ ಭಾರತದ ಪ್ರಸಿದ್ಧ ಚಿತ್ರನಟಿ ಐಶ್ವರ್ಯ ರೈ ಮೇಡಮ್ ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿದ್ದೆ. ಅಂದರೆ ಇಂಟರ್ವ್ಯೂ ಕೇಳಿದ್ದೆ, ಬಾಂಬೆಗೆ ಹೋದಾಗ ಹೇಳಿದ್ರು. ಅವ್ರಿಗೆ ಅಮೇರಿಕಾದ ಒಬ್ಬ ದೊಡ್ಡ ಪತ್ರಕರ್ತರು, ಆ ಪತ್ರಕರ್ತರು ಮುಂದೆಗಡೆ ಕಲಾವಿದರಾಗಲಿ ಯಾರೇ ಆಗಲಿ ಕೂತ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು. ಅಂಥ ದೊಡ್ಡ ಪ್ರಸಿದ್ಧವಾದಂಥ ಪತ್ರಕರ್ತರು ಅವರು. ಆ ಪತ್ರಕರ್ತರು ಅವ್ರ ಜೊತೆಯಲ್ಲಿ ನಿಮ್ಮದು ಅರ್ಧ ಗಂಟೆಗಳ ಕಾಲ ಡಿಸ್ಕಷನ್ ಇದೆ, ಸೊ ಅವರೊಂದು ಇಂಟರ್ವ್ಯೂ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ನೀವು ಭಾಗವಹಿಸಬೇಕು ಅಂತ ಐಶ್ವರ್ಯ ರೈ ಮೇಡಮ್ಗೆ ಹೇಳ್ತಾರೆ. ಆಮೇಲೆ ಅವ್ರು ತುಂಬ ಅಲ್ಲಿದ್ದ ಲೋಕಲ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಅವರು ಭಾಳ ಭಯಂಕರ ಇವರು ಯಾರು ಪತ್ರಕರ್ತರು, ಅವ್ರ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡೋದಕ್ಕೆ ತುಂಬ ಪ್ರಿಪೇರ್ ಆಗಿರಬೇಕು, ತುಂಬ ರೆಡಿಯಾಗಿ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟು ಹೋಗ್ರಿ ಅಂತ ಕೇಳಿರ್ತಾರೆ. ಸೊ ಅವ್ರು ಹೇಳ್ತಾರೆ, ನನಗೆ ಅರ್ಧ ಗಂಟೆ ಏನು ಬೇಕಾಗಿಲ್ಲ, ನಂದು ಒಂದೇ ಪ್ರಶ್ನೆ, ಆ ಒಂದು ಪ್ರಶ್ನೆ ಕರೆಕ್ಟಾಗಿ ಉತ್ತರ ಕೊಟ್ಬಿಟ್ರೆ ಸಾಕು ನೀವು ಅನ್ನೋ ಮಾತು ಹೇಳ್ತಾರೆ. ಸರಿ ಕೇಳಿ ಅಂತ, ನೀವು ಇಷ್ಟು ಸೌಂದರ್ಯವಾಗಿರೋದಕ್ಕೆ
ಏನು ಕಾರಣ ಅಂತ ಅಷ್ಟೇ ಕೇಳಿ ಸುಮ್ಮನಾಗ್ಬಿಡ್ತಾರೆ. ಅದಕ್ಕೆ ಅವರು 5 ನಿಮಿಷ ಹೇಳ್ತಾರೆ. ಈ ಜಗತ್ತಿನಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲ ರೀತಿಯ ಮಜಲುಗಳು, ಸಮಸ್ಯೆಗಳು, ಎಲ್ಲ ರೀತಿ ಫ್ಯಾಮಿಲಿ ಪ್ರಾಬ್ಲಮ್ಸು, ಸಂತೋಷ, ಖುಷಿ, ಸಿನಿಮಾ, ವರ್ಕು, ಟಯರ್ಡು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಕಾರ್ಯ ಎಲ್ಲದಕ್ಕೂ ನನಗೂ ಆ ಥರ ಇದೆ. ಆದರೆ ರಾತ್ರಿ ನಾನು ಮಲಗುವಂಥ ಸಂದರ್ಭದಲ್ಲಿ ಅವನ್ನೆಲ್ಲ ಮರೆತು ಏನೇ ಸಮಸ್ಯೆ ಆಗಿದ್ರು ಕೂಡ, ಏನೇ ಯೋಚನೆ ಇರಲಿ, ಎಷ್ಟೇ ಟಯರ್ಡ್ ಆಗಲಿ, ನಾನು ಮಲಗುವಾಗ ನನ್ನ ಮಗುವನ್ನು ನಗು ಮುಖದಲ್ಲಿ ಇಟ್ಕೊಂಡು ಮಲಗ್ತೀನಿ. ಆ ಫೇಸ್ ಇದೆಯಲ್ಲ, ಮಲಗುವಾಗ ನಗು ಮುಖ ಇಟ್ಕೊಂಡು ಒಳ್ಳೆಯದನ್ನು ಯೋಚನೆ ಮಾಡ್ಕೊಂಡು ಮಲಗ್ತೀನಿ. ಹೀಗಾಗಿ ಒಂದು 7 hours 8 hours ನಾನು ನಿದ್ದೆ ಮಾಡಿದ್ರು ಕೂಡ ನನ್ನ ಫೇಸ್ ಮೋಲ್ಡ್ ಆಗುತ್ತೆ ಅಂತ. ಅಂದರೆ ನಾನು ನಗ್ನಗ್ತಾ ಮಲಗಿದಾಗ ವಿಚಾರಗಳನ್ನೆಲ್ಲ ತೆಗೆದು ನಾನು ಮಲಗಿದಾಗ ಆ ಫೇಸ್ ಹಾಗೆ ಬೆಳಗ್ಗೆಗೆ ಕ್ಯಾರಿ ಆಗುತ್ತೆ. ಸೊ ಹೀಗಾಗಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಕಲಾವಿದರಾಗಲಿ, ಫ್ಯಾಷನ್ ಶೋನಲ್ಲಿ ಭಾಗವಹಿಸುವಂಥವ್ರು ಯಾರೇ ಆಗಲಿ, ಅಂಥವನ್ನೆಲ್ಲ ತಲೆಯಿಂದ ತೆಗೆದು ರಾತ್ರಿ ಮಲಗುವಾಗ ನಗು ಮುಖ ಇಟ್ಕೊಂಡು ಮಲಗಿ, ಬೆಳಗ್ಗೆ ಎದ್ದು ನಿಮ್ದು ಅದೇ ಫೇಸು ಮೋಲ್ಡ್ ಆಗುತ್ತೆ, ಕ್ಯಾರಿ ಆಗುತ್ತೆ. ಅದು ನಿಮಗೆ ಮುಂದೆ ಯಾವತ್ತೋ ಒಂದು ಭವಿಷ್ಯದಲ್ಲಿ ಒಂದು ದಿವಸ ವರ್ಕೌಟ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಂತೆ. ಅದಕ್ಕೆ ನಾನು ಹಿಂಗೆ ಅದಿದೆ ಅಂದ ತಕ್ಷಣ ಆ ರಿಪೋರ್ಟ್ರು ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹೊಡೆದು ಹೇಳಿದ್ರಂತೆ, ನಾನು ಭಾಳಷ್ಟು ಜನನ ಇಂಟರ್ವ್ಯೂನಲ್ಲಿ ನಾನು ಮಾಡಿದ್ದೆ. ಆ ಇಂಟೆಲೆಕ್ಚುಯಲ್ ಆಗಿ ನೀವು ಮಾತಾಡಿದ್ದು ನೀವು ಒಬ್ಬರೇ. ನೀವು ಬರೀ ಸೌಂದರ್ಯದಲ್ಲಿ ಅಷ್ಟೇ ಸೌಂದರ್ಯವತಿ ಅಲ್ಲ, ಗುಣದಲ್ಲೂ ಬುದ್ಧಿಮಟ್ಟದಲ್ಲೂ ಕೂಡ ನೀನು ಆಗರ್ಭ ಶ್ರೀಮಂತೆ ಅಂತ ಹೇಳಿದ್ರಂತೆ. ಸೊ ಅದರಿಂದ ಇವತ್ತು ಭಾಗವಹಿಸಿದಂಥ ಎಲ್ಲ ಬ್ಯೂಟಿ ಕಂಟೆಸ್ಟೆಂಟ್ಸ್ಗಳು ಕೂಡ ಸಾಧ್ಯವಾದರೆ ಇವತ್ತಿಂದ ಪ್ರಯತ್ನ ಪಟ್ಟುಬಿಟ್ಟು ನಾಳೆನೋ ನಾಡಿದ್ದು ಇನ್ನೊಂದು ವಾರ 15 ದಿವಸಕ್ಕೆ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಅದನ್ನು ನೋಡ್ಕೊಂಡು ಅದನ್ನು ಮುಗಿಸ್ರಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಜಾಸ್ತಿ ಹೊತ್ತು ಮಾತಾಡಿದ್ರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಎಲ್ಲ ಅರ್ಥ ಆಗಂಗೆ ಹೇಳ್ಬಿಡ್ತೀನಿ. ಎಲ್ಲ ಒಂದು ಜಾಸ್ತಿ ಹೊತ್ತು ಭಾಷಣ ಮಾಡ್ತಾ ಇದ್ದಂತೆ ಒಬ್ಬ, ಎಲ್ಲರೂ ಜೊತೆಲಿ ಅಲ್ಲಿ ಎದುರುಗಡೆ ಇದ್ದವರೆಲ್ಲ ಚಪ್ಪಾಳೆ ಹೊಡೆದ್ಬಿಟ್ಟು ಎದ್ದೋಗ್ಬಿಟ್ರು ಅಂತ ಆಚೆ ಕಡೆ. ಇವನೇನು ಮಾತಾಡ್ತಾನೆ ಇದ್ದಂತೆ. ಸೊ ಇದ್ಯಾಕೋ ವರ್ಕೌಟ್ ಬಂದ್ಬಿಟ್ಟು ನೋಡ್ಬಿಟ್ಟು ಏನಪ್ಪ ಅಂತ ಅವನು ಯಾರೋ ಒಬ್ಬ ಮೆತ್ತಗೊಂದು ಕಲ್ಲಿಂಗ್ ಹಾಕೋನೆ ಸುಮ್ಮನೆ ಆಗಲಿ ಅಂತ. ಇಲ್ಲ, ಅವನು ಮಾತಾಡ್ತಾನೆ ಇದ್ದ. ಇನ್ನು ಇವನೇನು ಆಗ್ತಾ ಇರೋದು, ಚೀಟಿ ಕಳಿಸಿದ್ರಂತೆ, ಸಾಕು ಮುಗಿಸ್ಬಿಡ ನಿನ್ನ ಭಾಷಣ ತಲೆ ಹಾಕಿ ಕೆಡಿಸ್ತೀಯ ಅಂತೇಳಿ. ಅವ್ನು ಚೀಟಿ ಸೈಡಿಗೆ ಇಟ್ಬಿಟ್ಟು ಮಾತಾಡ್ತಾನೆ ಇದ್ದಂತೆ. ಏನು ಮಾಡ್ಬೇಕಾಯ್ತು ಇವನಿಗೆ ಅಂತ ಹೋಗ್ಬಿಟ್ಟು ಹಿಂದೆಗಡೆಯಿಂದ ಶರ್ಟ್ ಹೇಳಿದ್ರಂತೆ. ಅವ್ನು ಹೇಳೋದಂತೆ ಬೇಕಾದ್ರೆ ನಾನು ಶರ್ಟ್ ಬಿಚ್ಚಿ ಕೊಟ್ಬಿಡ್ತೀನಿ ಗುರು, ಮಾತಾಡೋದು ನಿಲ್ಸಲ್ಲ ಅಂದವನೇ. ಓಹೋ, ಇದು ಹಿಂಗಾದ್ರೂ ವರ್ಕೌಟ್ ಆಗಲ್ಲ ಅಂತ ಎದುರುಗಡೆ ಸೆಂಟ್ರಲ್ಲಿ ಕುಂತವ್ರೊಬ್ರು ಗನ್ನಿಟ್ಟಿದ್ರಂತೆ. ಗನ್ನಿಟ್ಟಿದ್ದಷ್ಟೇ ಇವನು ಇಲ್ಲ ನಾನು ನಿಲ್ಲಿಸ್ಬಿಡ್ತೀನಿ ಅಂದಂತೆ. ಇಲ್ಲ ನೀನು ಮಾತಾಡು, ಆದರೆ ನಿನ್ನನ್ನು ಕರ್ಕೊಂಬಂದು ಇಲ್ಲಿ ಮೈಕ್ ಕೊಟ್ಟನಲ್ಲ ಆ ಸಂಘಟನಾಕಾರ, ಅವನು ಯಾರು ಅಂತ ತೋರಿಸು, ಅವನನ್ನು ಶೂಟ್ ಮಾಡಿಬಿಡ್ತೀನಿ ಅಂದ್ರಂತೆ. ಅದಕ್ಕೋಸ್ಕರ ಇವತ್ತು ನನ್ನ ಕರೆದಂಥ ಸಂಘಟನಾಕಾರ ಯಾರು, ಭಾಸ್ಕರ್ ಪೂಜಾರಿ ಅವರಿಗೂ ಹೃದಯಪೂರ್ವಕ ವಂದನೆಗಳು ಸರ್. ಧನ್ಯವಾದಗಳು ಸರ್. ನಾನು ಶೆಟ್ರ್ ಬಗ್ಗೆ ಒಂದು ಮಾತು ಹೇಳಬೇಕಾಗಿತ್ತು. ನನಗೆ ಅವ್ರ ಪರಿಚಯ ಇತ್ತು, ಆದರೆ ಇವರು ಸಾಧನೆ ಬಗ್ಗೆ ಪರಿಚಯ ಇರಲಿಲ್ಲ. ಭಾಸ್ಕರ್ ಪೂಜಾರಿ ಸರ್ ಅವ್ರು VT ತೋರಿಸಿ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಆಮೇಲೆ ಇಂಥ ಒಳ್ಳೆ ಮೇಸ್ಟ್ರನ್ನ ಸನ್ಮಾನಿಸೋ ಅಷ್ಟು ಒಳ್ಳೆ ಸ್ಟೂಡೆಂಟು ನಾನಲ್ಲ. ಅದರಿಂದ ಆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೂ ಕೂಡ ಥ್ಯಾಂಕ್ಸ್. ಆಯ್ತಾ?